ಹಾಯ್, ನಾನು ಡ್ಯಾನಿಯಲ್ ಡ್ಯಾನ್ಸಿ ಕ್ರಿಸ್ಟಫರ್, ಲೇಖಕ ಪತ್ರಕರ್ತ. ನೀವು ನೋಡ್ತಾ ಇದ್ದೀರಾ ದ ಡ್ಯಾನಿಯಲ್. 3ನೇ ಸಹಸ್ರಮಾನದ ಮೊದಲ ಕಾಲು ಶತಮಾನ ಕಳೆದು ಹೋಗಿದೆ. 21ನೇ ಶತಮಾನದ ಮೊದಲ 25 ವರ್ಷಗಳು ಆಗಿ ಹೋಗಿವೆ. 2ನೇ ಸಹಸ್ರಮಾನದ ಅಂತ್ಯದಲ್ಲಿ, 20ನೇ ಶತಮಾನದ ಕೊನೆಯಲ್ಲಿ 21ನೇ ಶತಮಾನದ ಬಗ್ಗೆ, 3ನೇ ಸಹಸ್ರಮಾನದ ಬಗ್ಗೆ ಭವ್ಯ ಚಿತ್ರಣವನ್ನು ರಾಜಕಾರಣಿಗಳು, ಧರ್ಮಕಾರಣಿಗಳು, ವರ್ತಕರು ನೀಡಿದ್ದರು. ಅಲ್ಲಿ ಸಮರಗಳಿರುವುದಿಲ್ಲ, ಅಲ್ಲಿ ಯುದ್ಧಗಳಿರುವುದಿಲ್ಲ, ಅಲ್ಲಿ ಯಾವುದೇ ರೀತಿಯ ಬಡತನ, ನೋವು, ದಾರಿದ್ರ್ಯ, ಕಷ್ಟ, ಕಾರ್ಪಣ್ಯ ಇರುವುದಿಲ್ಲ. ಅಲ್ಲೇನಿದ್ದರೂ ನಲಿವು ಮಾತ್ರ, ಅಲ್ಲೇನಿದ್ದರೂ ಸಮೃದ್ಧ ಜೀವನ ಮಾತ್ರ, ಅಲ್ಲೇನಿದ್ದರೂ ಅಭಿವೃದ್ಧಿ ಮಾತ್ರ ಎಂಬಂತಹ ಚಿತ್ರಣ ನೀಡಲಾಗಿತ್ತು. ಆದರೆ ಪ್ರಗತಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಭರವಸೆಯಾಗಲಿ, ಚಿತ್ರಣವನ್ನಾಗಲಿ ಈ ರಾಜಕಾರಣಿಗಳು, ಜನಕಾರಣಿಗಳು, ಧರ್ಮಕಾರಣಿಗಳು ಅಥವಾ ವರ್ತಕರು ನೀಡಿರಲಿಲ್ಲ. ಆದರೆ ಇದೆಲ್ಲ ಬೊಗಳೆ ಎನ್ನುವುದು 3ನೇ ಸಹಸ್ರಮಾನದ ಪ್ರಥಮ ವರ್ಷದಲ್ಲೇ, 21ನೇ ಶತಮಾನದ ಮೊದಲ ವರ್ಷದಲ್ಲೇ ಸಾಬೀತಾಗಿ ಹೋಯಿತು. ಇದು ಅಪ್ಪಟ ಬೊಗಳೆ ಎನ್ನುವುದನ್ನು 2001 ಸೆಪ್ಟೆಂಬರ್ 11ರಂದು ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಭಯೋತ್ಪಾದಕರು ಮಾಡಿದರು ಎನ್ನಲಾದ ದಾಳಿ ಸಾಬೀತು ಮಾಡಿಬಿಟ್ಟಿತು. ಆ ನಂತರ ಇದಕ್ಕೆ ಪ್ರತಿಯಾಗಿ ಅಮೆರಿಕ ಮತ್ತು ಪಾಶ್ಚಾತ್ಯ ದೇಶಗಳು ನಡೆಸಿದ ಪ್ರತಿ ದಾಳಿ, ಅಂದರೆ ಆಫ್ಘಾನಿಸ್ತಾನದ ಮೇಲೆ, ಇರಾಕ್ನ ಮೇಲೆ ನಡೆಸಿದ ಪ್ರತಿ ದಾಳಿ 3ನೇ ಸಹಸ್ರಮಾನಕ್ಕೆ, 21ನೇ ಶತಮಾನಕ್ಕೆ ರಕ್ತ ತರ್ಪಣದ ಆರಂಭ ನೀಡಿತು. ಸಮರಗಳಿರುವುದಿಲ್ಲ, ಯುದ್ಧಗಳಿರುವುದಿಲ್ಲ, ಬಡತನವಿರುವುದಿಲ್ಲ, ದಾರಿದ್ರ್ಯವಿರುವುದಿಲ್ಲ, ನೋವು ಇರುವುದಿಲ್ಲ ಎಂದು ಹೇಳಲಾಗಿದ್ದ 3ನೇ ಸಹಸ್ರಮಾನಕ್ಕೆ, 21ನೇ ಶತಮಾನಕ್ಕೆ ರಕ್ತ ತರ್ಪಣದ ಆರಂಭವನ್ನು ಈ ಯುದ್ಧಗಳು, ಈ ದಾಳಿಗಳು ನೀಡಿದವು. 2011ರಲ್ಲಿ ಕೊನೆಗೊಂಡ ಇರಾಕ್ ಸಮರ, 2021ರಲ್ಲಿ ಕೊನೆಗೊಂಡ ಆಫ್ಘಾನಿಸ್ತಾನದ ಸಮರ, 2011ರಲ್ಲಿ ಆರಂಭವಾದ ಸಿರಿಯಾದ ಅಂತಕಲಹ, 2015ರಲ್ಲಿ ಆರಂಭವಾದ ಯೆಮೆನಿ ಅಂತಕಲಹ ಇಡೀ ಜಗತ್ತನ್ನು ಮತ್ತೆ ಮೂಲಭೂತವಾದದತ್ತ ತಳ್ಳಿವೆ. ಈ ಮೊದಲ ಕಾಲು ಶತಮಾನವನ್ನು, ಅಂದರೆ 3ನೇ ಸಹಸ್ರಮಾನದ ಮೊದಲ 25 ವರ್ಷಗಳನ್ನು, 21ನೇ ಶತಮಾನದ ಮೊದಲ 25 ವರ್ಷಗಳನ್ನು, ಈ ಕಾಲು ಶತಮಾನವನ್ನು ರಕ್ತಸ್ತಿಕ್ತವನ್ನಾಗಿ ಮಾಡಿವೆ. ಜಗತ್ತಿನ ಜನರಲ್ಲಿ ಜನತಂತ್ರ ವಿಫಲವಾಗುತ್ತಿದೆ. ಧರ್ಮತಂತ್ರವೇ ಲೇಸು, ಧಾರ್ಮಿಕ ಆಡಳಿತವೇ ಒಳ್ಳೆಯದು ಎಂಬಂತಹ ಭಾವನೆಯನ್ನು ಹುಟ್ಟುಹಾಕುತ್ತಿವೆ. ಜನತಂತ್ರಗಳು ವಿಫಲವಾಗುತ್ತಿವೆ ಎಂಬ ಚಿತ್ರಣವನ್ನು ನೀಡಲಾಗುತ್ತಿದೆ. ಹಾಗೆಯೇ ಅಲ್ ಖೈದಾ, ಐಸಿಸ್ ಹಾಗೂ ತಾಲಿಬಾನ್ನಂತಹ ಭಯೋತ್ಪಾದನಾ ಸಂಘಟನೆಗಳು ಮತ್ತೆ ತಲೆ ಎತ್ತಿವೆ. ಆಫ್ಘಾನಿಸ್ತಾನದಲ್ಲಂತೂ ರಾಜ್ಯಭಾರವನ್ನೇ ನಡೆಸುತ್ತಿದೆ, ಅಲ್ಲಿಯ ಸರ್ಕಾರವನ್ನು ನಡೆಸುತ್ತಿದೆ. ಅಮೆರಿಕಾದಲ್ಲಿ ಯುರೋಪಿನಲ್ಲಿ ಮೂಲಭೂತವಾದ ತಲೆತ್ತಾ ಇದೆ, ಹಾಗೂ ಅಲ್ಲಿ ಬಲಪಂಥೀಯರು ಬಲಗೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಬಹುಸಂಖ್ಯಾತ, ಅಲ್ಪಸಂಖ್ಯಾತ ರಾಜಕಾರಣ ಆರಂಭವಾಗಿದೆ, ಜನಕಾರಣ ಆರಂಭವಾಗಿದೆ. ಭಾರತದಂಥ ತೃತೀಯ ಜಗತ್ತಿನ ದೇಶಗಳಿಂದ ಸಮೃದ್ಧ ಜೀವನವನ್ನು ಅರಸಿಕೊಂಡು ಅಲ್ಲಿಗೆ ಹೋದವರು ಅಲ್ಪಸಂಖ್ಯಾತರಾಗಿ ಅವಹೇಳನ ಅನುಭವಿಸುತ್ತಿದ್ದಾರೆ. ಭಾರತದ ಹಿಂದೂಗಳು, ಸಿಖ್ಖರು ಅಮೆರಿಕದಲ್ಲಿ ಪಜೀತ್ಗಳೆಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತಾ ವಿರೋಧ ಎದುರಿಸುತ್ತಿದ್ದಾರೆ. ಅಲ್ಲಿಯ ಮೂಲ ನಿವಾಸಿಗಳು ಎಂದು ಹೇಳಿಕೊಳ್ಳುತ್ತಿರುವವರಿಂದ ವಿರೋಧ ಎದುರಿಸುತ್ತಿದ್ದಾರೆ. ಈ ಪಾಜಿತ್ಗಳು ಅಲ್ಲಿನ ಚುನಾವಣೆಗಳಲ್ಲಿ, ಅಂದರೆ ವಿಶೇಷವಾಗಿ ಅಮೆರಿಕದ ಚುನಾವಣೆಗಳಲ್ಲಿ ವಿಷಯವಾಗಿದ್ದಾರೆ, ವಿವಾದಿತ ವಿಷಯಗಳಾಗಿದ್ದಾರೆ, ಚುನಾವಣೆಯ ಸಮಯದಲ್ಲಿ ಚರ್ಚಿಸುವಂತಹ ವಿಷಯಗಳಾಗಿದ್ದಾರೆ. ಅಮೆರಿಕದಲ್ಲಿ ಇಲ್ಲಿಂದ ಭಾರತದಿಂದ ವಲಸೆ ಹೋಗಿರುವ ಸಿಖ್ಖರನ್ನು, ಹಿಂದೂಗಳನ್ನು ಪಾಜಿತ್ಗಳೆಂದು ಕರೆಯಲಾಗುತ್ತಿದೆ. ಪಾಜಿತ್ ಎಂದರೆ 2 ಭಾರತೀಯ ಪದಗಳು ಸೇರಿ ಆದಂತಹ ಹೆಸರು, ಪಾಜಿ ಮತ್ತು ಜೀತ್. ಪಾಜಿ ಎಂದರೆ ಪಂಜಾಬಿ ಭಾಷೆಯಲ್ಲಿ ಸಹೋದರ, ಹಾಗೂ ಜೀತ್ ಎಂದರೆ ಅದು ಹಿಂದೂಗಳು ಇಟ್ಟುಕೊಳ್ಳುವಂತಹ ಹೆಸರು. ಈ 2 ಹೆಸರುಗಳನ್ನು ಸೇರಿಸಿ ಅಥವಾ ಈ 2 ಪದಗಳನ್ನು ಸೇರಿಸಿ
ಪಾಜಿತ್ ಎಂಬ ಹೆಸರನ್ನು ಅವಹೇಳನಕಾರಿಯಾಗಿ ಹಿಂದೂಗಳ ವಿರುದ್ಧ ಹಾಗೂ ಸಿಖ್ಖರ ವಿರುದ್ಧ ಅಮೆರಿಕದಲ್ಲಿ ಬಳಸಲಾಗುತ್ತಿದೆ, ಚುನಾವಣೆಗಳಲ್ಲಿ ಬಳಸಿಕೊಳ್ಳಲಾಗುತ್ತಿದೆ. ಅವರು ಅಲ್ಪಸಂಖ್ಯಾತರು, ಅವರು ಹೊರಗಿನಿಂದ ಬಂದವರು ಎಂಬಂತೆ ಬಿಂಬಿಸುತ್ತಾ ಬಹುಸಂಖ್ಯಾತರ ಮತಗಳನ್ನು ಸೆಳೆದುಕೊಳ್ಳುವ ಪ್ರಯತ್ನ ಅಲ್ಲಿ ನಡೆಸಲಾಗ್ತಾ ಇದೆ. ಇಲ್ಲಿ ಭಾರತದಲ್ಲಿ ಕೂಡ 80-20 ರಾಜಕೀಯ ಧರ್ಮತಂತ್ರವನ್ನು ಪ್ರತಿಷ್ಠಾಪಿಸುವಂತೆ ಕಂಡುಬರುತ್ತಿದೆ. ಜನತಂತ್ರವನ್ನು ಹೋಗಲಾಡಿಸಿ ಧರ್ಮತಂತ್ರವನ್ನು ಪ್ರತಿಷ್ಠಾಪಿಸಿ ಧರ್ಮಾಡಳಿತ ಅಂದರೆ ಧಾರ್ಮಿಕ ಗುರುಗಳ ಧಾರ್ಮಿಕತೆಯನ್ನು ಪ್ರತಿಪಾದಿಸುವವರ ಆಡಳಿತ ಪ್ರತಿಷ್ಠಾಪಿಸುವಂತೆ ಕಂಡುಬರುತ್ತಿದೆ. ಹೊಸ ಸಂಸತ್ ಭವನದ ಉದ್ಘಾಟನೆಯಿಂದ ಹಿಡಿದು ಇತ್ತೀಚಿನ ಅಯೋಧ್ಯೆಯಲ್ಲಿ ಆರೋಹಿಸಲಾದ ಧರ್ಮಧ್ವಜ ಹಾಗೂ ಸಂಸತ್ತಿನಲ್ಲಿ 10 ಗಂಟೆಗಳ ಕಾಲ ನಡೆಸಲಾದ ವಂದೇ ಮಾತರಂ ಚರ್ಚೆ ಬಹಳಷ್ಟನ್ನು ಹೇಳುತ್ತಿವೆ. ಈ ಮಾತಿಗೆ, ಈ ಪ್ರತಿಪಾದನೆಗೆ ಪುಷ್ಟಿ ಕೊಡುತ್ತಿವೆ. ಇದರ ಜೊತೆಗೆ ಡಿಸೆಂಬರ್ ತಿಂಗಳು ಕ್ರೈಸ್ತರ ಮೇಲೆ ದಾಳಿ ನಡೆಸುವ ತಿಂಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಕ್ರಿಸ್ಮಸ್ ಹಬ್ಬ ಆಚರಿಸುವ ಹಾಗೂ ಹಳೆಯ ವರ್ಷವನ್ನು ಆಚರಿಸುವ, ಹೊಸ ವರ್ಷವನ್ನು ಸ್ವಾಗತಿಸುವ ತಿಂಗಳಾಗಿರುವ ಡಿಸೆಂಬರ್ ಕ್ರೈಸ್ತರನ್ನು ಗುರಿಯನ್ನಾಗಿಸಿ ದಾಳಿ ನಡೆಸುವ ತಿಂಗಳಾಗಿ ಕೂಡ ಮಾರ್ಪಾಡಾಗ್ತಾ ಇದೆ. ಈ ಬಾರಿ ಉತ್ತರ ಭಾರತದ ಹಲವೆಡೆ ಕ್ರೈಸ್ತರ ಮೇಲೆ ನಡೆದ ನೇರ ದಾಳಿ, ಕ್ರಿಸ್ತ ಜಯಂತಿ ಹಬ್ಬದ ಸಂದರ್ಭದಲ್ಲಿ ಕ್ರೈಸ್ತರ ಮೇಲೆ ನಡೆದಂತಹ ನೇರ ದಾಳಿ, ಅವರ ಚರ್ಚ್ಗಳ, ಅವರ ದೇವಾಲಯಗಳ ಮೇಲೆ ನಡೆದಂತಹ ದಾಳಿ ಹಾಗೂ ಕ್ರಿಸ್ತ ಜಯಂತಿ ಹಬ್ಬದ ಅಲಂಕಾರಗಳನ್ನು ಕಿತ್ತೆಸೆದು ಅವರನ್ನು ಅವಮಾನಗೊಳಿಸಿದ ರೀತಿ ಬಹಳಷ್ಟನ್ನು ಹೇಳುತ್ತಿವೆ. ಇದಕ್ಕೆ ಕ್ರೈಸ್ತರು ಮತಾಂತರ ಮಾಡ್ತಾ ಇದ್ದಾರೆ. ಅವರ ದೇವಾಲಯಗಳಲ್ಲಿ, ಚರ್ಚ್ಗಳಲ್ಲಿ ಮತಾಂತರ ನಡೀತಾ ಇದೆ. ಇವರು ಬಡ ಹಿಂದೂಗಳನ್ನು, ಹಿಂದುಳಿದವರನ್ನು, ದಲಿತರನ್ನು ಕರೆದೊಯ್ದು ಮತಾಂತರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ದಾಳಿ ನಡೆಸಲಾಗಿದೆ. ಆದರೆ ಈ ದೇಶದ ಪೌರತ್ವವನ್ನು ತೊರೆಯುತ್ತಿರುವ ಸುಮಾರು 2 ಲಕ್ಷ ಜನರಲ್ಲಿ, ಅಂದರೆ ವಾರ್ಷಿಕವಾಗಿ ಪೌರತ್ವವನ್ನು ತೊರೆಯುತ್ತಿರುವ 2 ಲಕ್ಷ ಜನರಲ್ಲಿ 17% ಕ್ರೈಸ್ತರೇ ಇದ್ದಾರೆ. ಅಂದರೆ ಕಾನೂನುಬದ್ಧವಾಗಿ ಪೌರತ್ವವನ್ನು ತೊರೆದು ಬೇರೆ ದೇಶಗಳ ಪೌರತ್ವವನ್ನು ಸ್ವೀಕರಿಸುತ್ತಿರುವವರಲ್ಲಿ 17% ಕ್ರೈಸ್ತರೇ ಇದ್ದಾರೆ. ಇಂತಹ ಕ್ರೈಸ್ತರು ಮತಾಂತರ ಮಾಡುತ್ತಿದ್ದಾರೆ. ಹಿಂದೂಗಳಲ್ಲಿ ಹಿಂದುಳಿದವರಿಗೆ, ದಲಿತರಿಗೆ ಆಮಿಷಗಳನ್ನು ಒಡ್ಡಿ ಮತಾಂತರ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ನಿದರ್ಶನಗಳಿಲ್ಲ, ಸರಿಯಾದ ಪುರಾವೆಗಳಿಲ್ಲ. ಆದರೆ ಇರುವುದು ಪೌರತ್ವವನ್ನು ತೊರೆಯುತ್ತಿರುವವರ ಪುರಾವೆ. ಇದು ಈ ಸೂರ್ಯನ ಕೆಳಗಿರುವ ಎಲ್ಲ ವಿಷಯಗಳ ಸತ್ಯತೆಯನ್ನು ತೆರೆದಿಡುವ ಚಾನಲ್. ಇದು ಮನುಷ್ಯ ವಿವೇಕದ ಬಗೆಗಿನ ಚಾನಲ್. ಇದು ಈ ವಿಶ್ವದಲ್ಲಿರುವ, ಅದರಾಚೆಗೂ ಇರುವ ಎಲ್ಲ ವಿಷಯಗಳ ಸತ್ಯತೆಯನ್ನು ತೆರೆದಿಡುವ ಚಾನಲ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲ್ಲನ್ನು ಕೂಡ ಒತ್ತಿ. ನಮಸ್ಕಾರ.